ಗಿಲ್ ಅಂಡ್ ರಾಣಾ T20 ಡಿಸರ್ವ್ ಆನೆಸ್ಟ್ ಆನ್ಸರ್ ಕೊಡಿ ಅಂತ ಡಾಕ್ಟರ್ ವಿನಯ್. ಅಯ್ಯಪ್ಪ, ಡಾಕ್ಟರ್ಗೆ ನಾವು ಸುಳ್ಳು ಹೇಳಕ್ಕಾಗಲ್ಲ, ಗೊತ್ತಲ್ಲ. ಕರೆಕ್ಟ್ ಡಯಾಗ್ನೋಸಿಸ್ ಮಾಡ್ಬೇಕು ಅವರು ಅಂದ್ರೆ ನಾವು ನಿಜ ನುಡಿಬೇಕು. ಎಲ್ಲರೂ ಪ್ರಶ್ನೆ ಕೇಳ್ತಾ ಇರೋದಿದೆ. ನೀವು ಇಂಡಿಯನ್ ಲೈನ್ ಅಪ್ ನೋಡಿದ್ರೆ 3 ಪ್ರಮುಖ ಸ್ಪಿನ್ನರ್ಗಳು, 2 ಪ್ರಮುಖ ಫಾಸ್ಟ್ ಬೌಲರ್, ಇನ್ನೊಬ್ರು ಪಾರ್ಟ್ ಟೈಮ್ ಮೀಡಿಯಂ ಪೇಸು, ಅವ್ರಿಗೆ ಬಾಲ್ ಕೂಡ ಮುಟ್ಸ್ಲಿಲ್ಲ. ಹೌದು, ವರುಣ್ ಚಕ್ರವರ್ತಿ ವರ್ಲ್ಡ್ ಕ್ಲಾಸ್ ಬೌಲರ್, ನೋ ಡೌಟ್, ಅವ್ರು ಆಡ್ಲೇಬೇಕು ಇರೆಸ್ಪೆಕ್ಟಿವ್ ಆಫ್ ಕಂಡೀಷನ್, ಒಪ್ಕೊಳ್ತೀನಿ. ಬಟ್ ಕುಲ್ದೀಪ್ ನ ಮೊದಲನೇ ಓವರ್ ಧ್ವಂಸ ಮಾಡಕ್ ಬಿಟ್ರು ಮಿಚ್ ಮಾರ್ಷ್. ಹೌದು, ಲಾಸ್ಟ್ ಬಾಲ್ ಅಲ್ಲಿ ಔಟ್ ಆಗಿರ್ಬೋದು, ಬಟ್ ಗೇಮ್ ಅಷ್ಟೊತ್ತಿಗೆ ಆಗೇ ಹೋಗ್ಬಿಡಿತ್ತು ಅವ್ರು ಔಟ್ ಆಗೋ ಅಷ್ಟೊತ್ತಿಗೆ. ಈ ಕಂಡೀಷನ್ಸ್ ನಾವು ಕರೆಕ್ಟ್ ಆಗಿ ರೀಡ್ ಮಾಡ್ಲಿಲ್ವಾ? ನೋಡಿ, ಅಪ್ ಫ್ರಂಟ್ ಒಳ್ಳೆ ಓಪನಿಂಗ್ ಜೊತೆ ಆಟ ಬಂದು 56ಕ್ಕೆ ಒಂದಿತ್ತು, ನನಗೆ ಜ್ಞಾಪಕ ಇದೆ, ಪವರ್ ಪ್ಲೇ ಮುಗಿದಾಗ. ಯಾಕೆ ನಾವು ವಿಕೆಟ್ ತೆಗಿಲಿಲ್ಲ ನ್ಯೂ ಬಾಲ್ ಅಲ್ಲಿ? ವಿಕೆಟ್ ತೆಕ್ಕೊಡ್ತಾ ಇರೋದು ಯಾರು ಟೀಮ್ ಇಂಡಿಯಾಗೆ ನ್ಯೂ ಬಾಲ್ ಅಲ್ಲಿ ಮೆಜಾರಿಟಿ ಆಫ್ ದಿ ಟೈಮ್ಸ್? ಹರ್ಷದೀಪ್ ಸಿಂಗ್. ಅವ್ರಿಗೆ 11 ಅಲ್ಲಿ ಅವಕಾಶ ಇಲ್ಲ. ನಿನ್ನೆ MCG ಪಿಚ್ ನೀವು ನೋಡಿದ್ರೆ ಒಂಥರ ಪೇಸ್ ಇತ್ತು, ಬೌನ್ಸ್ ಇತ್ತು, ಏನ್ರಿ ಅನ್ಪ್ಲೇಯಬಲ್ ಡೆಲಿವರಿ ಹಾಕುದ್ರಲ್ಲ. ಸೂರ್ಯಕುಮಾರ್ ಯಾದವ್ ಯಾವ ತರ ಔಟ್ ಆದ್ರು ನೀವು ನೋಡಿದ್ರಿ. ಅದಾದ್ಮೇಲಿಂದ ಸಂಜು ಸ್ಯಾಮ್ಸನ್ LBW ಔಟ್, ಶಿವಮ್ ದುಬೆನೆ ಚಿಕ್ ಅಂತ ಕಾರ್ಡ್ ಬಿಹೈಂಡ್ ಆಗಿದ್ದು. ಹರ್ಷದೀಪ್ ಸಿಂಗ್ ಆಡಿದ್ರೆ ಅಥವಾ 3 ಪ್ರಮುಖ ಮೀಡಿಯಂ ಪೇಸರ್ಸ್ ಆಡಿ ವರುಣ್ ಚಕ್ರವರ್ತಿ ಸಪೋರ್ಟ್ ಮಾಡಕ್ ಅಕ್ಷರ್ ಪಟೇಲ್ ಅಂದ್ರೆ ಅರ್ಥ ಆಗುತ್ತೆ ನಂಗೆ. ಸೊ ಸೆಲೆಕ್ಷನ್ ಅಲ್ಲಿ ಎಡವಿರೋದು, ಪಿಚ್ ನ ಸರಿಯಾಗಿ ರೀಡ್ ಮಾಡಿಲ್ಲ. ಅದಾದ್ಮೇಲಿಂದ ಶಿವಮ್ ದುಬೆನ ಪ್ರಮುಖವಾಗಿ ಬ್ಯಾಟರ್ ಅಂತ ಆಡಿಸ್ತೀರಾ, ಅವ್ರಿಗಿಂತ ಮೇಲ್ಗಡೆ ಹರ್ಷಿತ್ ರಾಣಾ ಪ್ರಮುಖವಾಗಿ ಬೌಲರ್, ಅವ್ರನ್ನ ಬ್ಯಾಟಿಂಗ್ ಕಳಿಸ್ತೀರಾ. ಹೌದು, ಅವರು ಡೀಸೆಂಟ್ ಆಗಿ 35 ರನ್ ನೋಡಿದ್ರು, ನೋ ಡೌಟ್ ಅಬೌಟ್ ಇಟ್. ಬಟ್ ನಿಮ್ಮ ಮೇನ್ ಬ್ಯಾಟರ್ ಅವ್ರನ್ನ ನೀವೇನಕ್ಕೆ ಬಚ್ಚಿಡ್ತಾ ಇದ್ದೀರಾ? ಅವ್ರ ರೋಲ್ ನೀವು ನಿಮ್ ಪ್ರಕಾರ 15 ಓವರ್ ಆದ್ಮೇಲೆ ಬಂದು ಬ್ಯಾಟಿಂಗ್ ಆಡ್ಬೇಕು ಅಂತ ಹೇಳಿದ್ರೆ, ನೀವು ಸ್ಟಾರ್ಟ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಮಾತಾಡ್ತೀರಾ ಫ್ಲೆಕ್ಸಿಬಿಲಿಟಿ ಇರಬೇಕು, ಬರೀ ಓಪನಿಂಗ್ ಮಾತ್ರ ಫಿಕ್ಸು, ಬೇರೆ ಇನ್ಯಾವುದು ಸ್ಥಾನ ಗಟ್ಟಿ ಇಲ್ಲ, ಎಲ್ಲದರಲ್ಲೂ ಆಡಕ್ ಫ್ಲೆಕ್ಸಿಬಲ್ ಇರಬೇಕು ಅನ್ನೋ ಅಂತ ಒಂದು ಥಾಟ್ ಪ್ರೊಸೆಸ್ ತಗೊಂಡ್ಬಂದಿರೋರು. ಶಿವಮ್ ದುಬೆ ಅಂತ ಬಂದಾಗ ಮಾತ್ರ ನಿಮ್ ಯೋಚನೆ ಯಾಕೆ ಫ್ಲೆಕ್ಸಿಬಲ್ ಆಗಿಲ್ಲ? ಯಾಕೆ ಒಂಥರ ಸ್ಟೋನ್ ಕಾರ್ಡ್ ಆಗಿದೆ ಅವ್ರು 15 ಓವರ್ ಆದ್ಮೇಲೆ ಬರ್ಬೇಕು ಅಂತ? ಕಳಿಸಿ ಮೇಲ್ಗಡೆ, ಅವ್ರಿಗೂ ಟೈಮ್ ಸಿಗುತ್ತೆ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು. ಒಳ್ಳೆ ಬ್ಯಾಟರ್ ಅಂತ ನೀವು ಬ್ಯಾಕ್ ಮಾಡ್ತಾ ಇದ್ದೀರ ತಾನೆ, ಅವ್ರಿಗೆ ಬ್ಯಾಟ್ ಮಾಡಕ್ ಅವಕಾಶ ಕೊಡಿ ನೀವು ಅಂತ ನಮ್ಮ ಒಂದು ಅನಿಸಿಕೆ. ಇದೆಲ್ಲ ಪ್ರಶ್ನೆಗಳು ಹುಟ್ಟು ಬಂತು ನಮ್ಗೆ. ಆಮೇಲೆ ಹರ್ಷಿತ್ ರಾಣಾ ನ್ಯೂ ಬಾಲ್ ಅಲ್ಲಿ ಏನು ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ನೆನ್ನೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಮ್ಯಾಚ್ ಯಾವಾಗ್ಲೂ ಮುಗಿದೋಗಿತ್ತು. ಅದಾದ್ಮೇಲಿಂದ ಬುಮ್ರಾ ಅವ್ರಿಗೆ 2 ವಿಕೆಟ್ ಬಂದಿದ್ದು, ಅಥವಾ ಲಾಸ್ಟ್ ಅಲ್ಲಿ 2 ವಿಕೆಟ್ ಬಿತ್ತು ಅನ್ನೋದು ಬಿಟ್ರೆ, ನಿನ್ನೆ ಮ್ಯಾಚು ಮಿಸ್ ಮ್ಯಾಚು. ಇದು ವರ್ಲ್ಡ್ ಚಾಂಪಿಯನ್ಸ್ ಟೀಮ್ ತರ ಕಾಣಿಸ್ತಾ ಇಲ್ಲ. ಹಾಗಾಗಿ ಟೀಮ್ ಇಂಡಿಯಾ ಬೇಗ ಎಚ್ಚೆತ್ಕೋಬೇಕು.